ಹಿಂದೊಂದು ಮಾತಿತ್ತು, ಬರಗಾಲವನ್ನ ಭ್ರಷ್ಟ ಅಧಿಕಾರಿಗಳು ಪ್ರೀತಿಸ್ತಾರೆ. ಯಾಕಂದ್ರೆ ದುಡ್ಡು ಮಾಡೋದಕ್ಕಿರುವಂತಹ ಜಾಗ ಅಥವಾ ಸಮಯ ಅಂತ ಹೇಳಿದ್ರೆ ಬರಗಾಲ ಅಂತ. ಈಗ ಇದೇ ಪರಿಸ್ಥಿತಿ ನಾವು ಗ್ಯಾಸ್ಗಳ ವಿಚಾರದಲ್ಲೂ ನೋಡ್ತಾ ಇದ್ದೀವಿ. ಗ್ಯಾಸ್ ಏಜೆನ್ಸಿ ಮುಂದೆ ಗ್ರಾಹಕರು ನಿಂತ್ಕೊಳ್ತಾ ಇದ್ದಾರೆ. ನಾರ್ಮಲ್ ಆಗಿ ಕೇಳಿದ್ರೆ ಗ್ರಾಹಕರಿಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ಅದೇ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಗ್ಯಾಸ್ ಸಿಲಿಂಡರ್ಗಳು ಯಥೇಚ್ಛವಾಗಿ ಪೂರೈಕೆ ಆಗ್ತಿದೆ. ಇದರಿಂದ ಸಾರ್ವಜನಿಕರ ಪರದಾಟ ಮುಂದುವರಿತಾ ಇದೆ. ಸರ್ಕಾರ ಅಂತೂ ಏನು ಮಾಡ್ತಾನೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಮುಂದುವರಿತಾ ಇದೆ. ಗ್ಯಾಸ್ ಏಜೆನ್ಸಿಯವರು ಹೇಳೋದೇ ಬೇರೆ. ಡೀಟೇಲ್ಸ್ ಇದೆ ನೋಡೋಣ. ಬೆಂಗಳೂರಿನಲ್ಲಿ ಎಲ್ಪಿಜಿ ಸಿಲಿಂಡರ್ ಶಾಕ್. ಅಡುಗೆ ಸಿಲಿಂಡರ್ ಡೆಲಿವರಿಗೆ ಬೇಕು 10 ದಿನ. ಕಮರ್ಷಿಯಲ್ ಅಲ್ಲ, ಡೊಮೆಸ್ಟಿಕ್ ಸಿಲಿಂಡರ್ ಕೂಡ ಕೊರತೆ. ಎಸ್, ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಒಂದೊಂದೇ ಹೋಟೆಲ್ ಕದಾ ಹಾಕೊಂಡು ಯಾವಾಗಪ್ಪ ಸಿಲಿಂಡರ್ ಸರಬರಾಜು ಆಗುತ್ತೆ ಅಂತ ಕಾಯ್ತಿದ್ರು. ಹೋಟೆಲ್ಗಳಿಗೆ ಸರ್ಕಾರ ಕೊಂಚವೇ ಸಿಲಿಂಡರ್ ನೀಡ್ತಿದ್ರು. ಅದರಲ್ಲೇ ಹೇಗೋ ಹೋಟೆಲ್ ರನ್ ಮಾಡ್ತಿದ್ದಾರೆ. ಈಗ ಕಮರ್ಷಿಯಲ್ ಸಿಲಿಂಡರ್ ಜೊತೆಗೆ ಡೊಮೆಸ್ಟಿಕ್ ಸಿಲಿಂಡರ್ ಕೊರತೆ ಜನರಿಗೆ ಆತಂಕ ಮೂಡಿಸಿದೆ. ಬುಕ್ಕಿಂಗ್ ಮಾಡಲು ನ್ಯೂ ರೂಲ್ಸ್ ತಂದಿದ್ದಾರೆ. ರೂಲ್ಸ್ ಪ್ರಕಾರವೇ ಸಿಲಿಂಡರ್ ಬುಕ್ ಮಾಡಿದ್ರು ಅದು ನಿಮ್ಮ ಮನೆಗೆ ತಲುಪಲು ಕನಿಷ್ಠ 10 ದಿನಗಳೇ ಬೇಕು. ಹೌದು, ಈಗಾಗಲೇ ಬುಕ್ಕಿಂಗ್ ಆಗಿರೋರ ಸಿಲಿಂಡರ್ ಸಪ್ಲೈ ಮಾಡಲು ಸ್ಟಾಕ್ ಕಡಿಮೆ ಬರ್ತಿದ್ದು, ಮಾರ್ಚ್ 17, 18ರಲ್ಲಿ ಬುಕ್ಕಿಂಗ್ ಮಾಡಿದ್ದವರಿಗೆ ನಿನ್ನೆ ಮನೆಗಳಿಗೆ ಸಿಲಿಂಡರ್ ನೀಡಲಾಗಿದೆ. ಈಗ ಇವತ್ತು ಸಿಲಿಂಡರ್ ಬುಕ್ಕಿಂಗ್ ಮಾಡಿದ್ರು ಅದು ಮನೆಗೆ ತಲುಪೋದಕ್ಕೆ 10 ದಿನಗಳು ಬೇಕಾಗ್ತಿದೆ. ಸ್ಟಾಕ್ ಸರಿಯಾಗಿ ಸಿಕ್ಕೋವರೆಗೆ ಇದೇ ರೀತಿಯಲ್ಲಿ ಇರಲಿದೆ. ನಮಗೂ ತೊಂದರೆ ಆಗ್ತಿದೆ, ಜನರಿಗೂ ಸಮಸ್ಯೆ ಆಗ್ತಿದೆ ಅಂತಿದ್ದಾರೆ ಗ್ಯಾಸ್ ಏಜೆನ್ಸಿಯ ಸಿಬ್ಬಂದಿ. ಇರಾನ್ ಇಸ್ರೇಲ್ ವಾರು ನಿಲ್ಲೋ ಲಕ್ಷಣ ಕಾಣ್ತಿಲ್ಲ. ಅದೇ ರೀತಿ ಬೆಂಗಳೂರಲ್ಲಿ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಕಡಿಮೆ ಆಗೋ ಲಕ್ಷಣಗಳು ಕೂಡ ಕಾಣ್ತಿಲ್ಲ. ನಾನು ಈಗ ವಿಜಯನಗರದಲ್ಲಿರುವಂಥ ಒಂದು ಗ್ಯಾಸ್ ಗೋಡನ್ ಮುಂದೆ ಇದ್ದೀನಿ. ನೋಡಬಹುದು ದೃಶ್ಯಗಳಲ್ಲಿ ಗ್ಯಾಸ್ ಗೋಡನ್ನಲ್ಲಿ ಬರೀ ಖಾಲಿ ಸಿಲಿಂಡರ್ಗಳು ಕಾಣಿಸ್ತಿರುವಂಥದ್ದು. ಅಂದರೆ ಬಂದಂತಹ ಸಿಲಿಂಡರ್ಗಳನ್ನ ಈಗಾಗಲೇ ಎಲ್ರಿಗೂ ಡೆಲಿವರಿ ಕೊಟ್ಟು ಖಾಲಿ ಸಿಲಿಂಡರ್ಗಳನ್ನ ಶೇಖರಣೆ ಮಾಡಿಟ್ಕೊಂಡಿದ್ದಾರೆ. ಯಾವಾಗ ಲೋಡ್ ಬರುತ್ತೆ ಆ ಲೋಡ್ ಬಂದಾಗ, ಫುಲ್ ಲೋಡ್ ಬಂದಾಗ ಈ ಎಂಟಿ ಸಿಲಿಂಡರ್ಗಳನ್ನ ಆ ಲೋಡ್ಗೆ ಕಳಿಸುವಂಥ ಕೆಲಸ ಮಾಡ್ತಾರೆ. ಆ ಲೋಡ್ ಇವತ್ತು ಬರುತ್ತೆ ಅಂತ ನಿರೀಕ್ಷೆಯಲ್ಲಿ ಕಾಯ್ತಿದ್ದಾರೆ. ನೋಡ್ತಿದ್ದೀರಾ ಯಾವ ರೀತಿ ಇಲ್ಲಿ ಡೊಮೆಸ್ಟಿಕ್ ಸಿಲಿಂಡರ್ ಒಂದು ಕಡೆ ಆಯಿತು ಅಂದರೆ ಮತ್ತೊಂದು ಕಡೆ ಕಮರ್ಷಿಯಲ್ ಸಿಲಿಂಡರ್, 2 ಸಿಲಿಂಡರ್ಗಳಿವೆ. ಕಮರ್ಷಿಯಲ್, ಎಸೆನ್ಷಿಯಲ್ ಮತ್ತು ಈಗಾಗಲೇ ರಾಜ್ಯ ಸರ್ಕಾರ ಹೇಳಿರುವಂತೆ ಹೋಟೆಲ್ಗಳಿಗೆ ನಿಗದಿತ ಸಂಖ್ಯೆಯಲ್ಲಿ ಮಾತ್ರ ಸಿಲಿಂಡರ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ನಮಗೆ ಸಿಲಿಂಡರ್ ಬಂದರೆ ನಾವು ಡೆಲಿವರಿ ಮಾಡೋದಕ್ಕೆ ಕಾಯ್ತಿದ್ದೀವಿ ಅಂತಲೂ ಸಹ ಇಲ್ಲಿ ಏನು ಏಜೆನ್ಸಿಯಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳೇನಿದ್ದಾರೆ ಅವರು ಹೊರಭಾಗದಲ್ಲಿ ಯಾವಾಗ ನಮಗೆ ಲೋಡ್ ಬರುತ್ತೆ ಅಂತ ಕಾಯ್ತಿದ್ದಾರೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಲೋಡ್ ಬರುವ ನಿರೀಕ್ಷೆ ಇದೆ ಅನ್ನೋದು ಅವರ ಇದು. ಈಗ ನಮ್ಮ ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು, ಕಾಯ್ತಿದ್ರು ಲೋಡ್ ಬರುತ್ತೆ ಅಂತ. ಈಗ ಜಸ್ಟ್ ಲೋಡ್ ರೀಚ್ ಆಗ್ತಿರುವಂಥದ್ದು. ಅಂದರೆ ಹೊಸಕೋಟೆ ಭಾಗದಿಂದ ಬರುವಂಥ ಇಂಡಿಯನ್ ಗ್ಯಾಸ್ ಔಟ್ಲೆಟ್ ಏನು ಹೊಸಕೋಟೆಯಲ್ಲಿದೆ, ಹೊಸಕೋಟೆ ಭಾಗದಿಂದ ಬರ್ತಿರುವಂಥದ್ದು ಲೋಡ್ ತುಂಬಿಸ್ಕೊಂಡು ಒಂದು ಲಾರಿ ಲೋಡ್ ಈಗ ಬಂದಿದೆ. ಇಲ್ಲಿ ಕೆಲ ಸಿಬ್ಬಂದಿಗಳಿದ್ದಾರೆ. ಎಷ್ಟನೇ ತಾರೀಕುವರೆಗೆ ಸಿಲಿಂಡರ್ಗಳು ಹೋಗುತ್ತೆ ಅಂತ. ಸರ್, ಇದು ಎಷ್ಟನೇ ತಾರೀಕು ಬುಕ್ ಮಾಡಿರೋರು ಸಿಲಿಂಡರ್? 17th 18th ಹೋಗ್ತಾ ಇದೆ ಸರ್. ಅಂದರೆ ಮಾರ್ಚ್ 16, 17, 18 17, 18 ಮಾರ್ಚ್ ಹೋಗ್ತಾ ಇದೆ. ವೇಟಿಂಗ್ ಲಿಸ್ಟ್ 10 ಡೇಸ್ ಇದೆ. ಅಂದರೆ 10 ದಿವಸ ಆದ್ಮೇಲೆ ಡೆಲಿವರಿ ಕೊಡ್ತಿರೋದು ಸರ್. ಅಷ್ಟೊಂದು ಲೇಟ್ ಆಗ್ತಿತ್ತಾ ಸರ್? ಲೋಡ್ ಪ್ರಾಬ್ಲಮ್ ಆಗಿದೆ, ಲೋಡ್ ಬರ್ತಾ ಇಲ್ಲ. ಇವಾಗ ಲೋಡು ಸ್ವಲ್ಪ ಬರ್ತಾ ಇದೆ. 17, 18 ರನ್ನಿಂಗ್ ಇದೆ. ಅಂದರೆ ಈಗ ಬುಕ್ ಮಾಡಿದವ್ರಿಗೆ ಇನ್ನು 10 ದಿವಸ ಕಾಯಲೇಬೇಕು. 10 ಡೇಸ್ ಪೆಂಡಿಂಗ್. ಜನ ಏನು ಕೇಳಲ್ವಾ ಸರ್ 10 ದಿವಸ ಸಿಲಿಂಡರ್ ಇಲ್ಲ ಅಂದರೆ? ಡೈಲಿ ಎರಡು ಲೋಡ್ ಬರುತ್ತೆ, ಹೆಂಗೋ ಆಗ್ತೈತೆ. ಬಟ್ ಈಗ ನಾನು ಬುಕ್ ಮಾಡ್ತೀನಿ ಅಂದ್ರೂ 10 ದಿವಸ ಕಾಯಲೇಬೇಕು. ಏನು ಮಾಡೋಕ್ಕಾಗಲ್ಲ. ಜನ ಏನು ಹೇಳ್ತಾರೆ ಸರ್, ಇಷ್ಟು ಲೇಟ್ ಆಗ್ತಿದೆ ಅಂತ ಬಂದಿಲ್ಲ ಕೇಳ್ತಿಲ್ವಾ? ಯಾವಾಗ ಸರಿ ಹೋಗುತ್ತೆ ಅಂತಾರೆ. ನೋಡೋಣ, ನಾವು ಒಂದು 5 ಡೇಸ್ 10 ಡೇಸ್ ನೋಡಿ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಒಟ್ನಲ್ಲಿ ಸಿಲಿಂಡರ್ ಅಭಾವ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಸರ್ಕಾರ ಮಾತ್ರ ಸಿಲಿಂಡರ್ ಅಭಾವ ಇಲ್ಲ ಅಂತಿದ್ರು, ವಾಸ್ತವವಾಗಿ ಬೇರೆನೆ ನಡೆಯುತ್ತಿದೆ. ರೂಲ್ಸ್ ಪ್ರಕಾರವೇ 25 ದಿನಗಳ ನಂತರ ಬುಕ್ಕಿಂಗ್ ಮಾಡಿದ್ರು ಸಿಲಿಂಡರ್ ಬರಲು ಕನಿಷ್ಠ 40 ದಿನಗಳ ನಂತರ ಬಂದ್ರೂ ಅಚ್ಚರಿ ಪಡಬೇಕಾಗಿಲ್ಲ. ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.